ಇನ್ನು ಇದೆಲ್ಲದರ ಜೊತೆಗೇನೆ ಈಗ ಬೆಳವಣಿಗೆಗಳು ಗರಿಗೆದರ್ತಾ ಇವೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸಚಿವ ಸಂಪುಟ ಸಭೆ. ನೋ ಡೌಟ್ ರಾಜ್ಯಪಾಲರ ನಡೆ ಬಗ್ಗೆ ನಿನ್ನೆ ಚರ್ಚೆ ಆಗುತ್ತೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ವರದಿ ಕೇಳಿದ್ದಾರೆ. ಮುಖ್ಯ ಕಾರ್ಯದರ್ಶಿಯಿಂದ ರಾಜ್ಯಪಾಲರು ವರದಿ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಅಧಿಕಾರಿಗಳ ಮೇಲೆ ಯಾರ್ಯಾರ ಮೇಲೆ ಏನೇನು ರೇಡ್ ಆಗಿತ್ತು, ಏನು ಎತ್ತ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಆ ತನಿಖೆ ಎಲ್ಲಿ ತನಕ ಬಂದಿದೆ, ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವ್ಯಾವ ಆಯಕಟ್ಟಿನ ಜಾಗದಲ್ಲಿದ್ದಾರೆ, ಏನು ಎತ್ತ, ಎಲ್ಲ ವಿವರಗಳನ್ನು ಕೂಡ ಕೇಳಿರುವಂಥದ್ದು. ಇದೆಲ್ಲದರ ಬಗ್ಗೆಯೂ ಕೂಡ ನಾಳೆ ವಿಸ್ತೃತವಾಗಿ ಚರ್ಚೆ ಆಗುವಂಥ ಸಾಧ್ಯತೆಗಳಿದೆ. ನಮ್ಮ ಕೋರ್ಟ್ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ರಾಜಕೀಯ ಬೆಳವಣಿಗೆಗಳೇನೇನು, ಈಗಾಗಲೇ ಹಿಂಡು ದಂಡು ಮುಖ್ಯಮಂತ್ರಿಗಳ ಮನೆಗೆ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಧೈರ್ಯ ಹೇಳೋದ್ರ ಜೊತೆ ನಾವು ಇದೀವಿ ಎನ್ನುವಂಥ ಸಂದೇಶವನ್ನು ರವಾನಿಸಬೇಕು. ಈ ಮುಖಾಂತರ ಏನು ಅಂತಂತಂದರೆ ಹೋರಾಟಕ್ಕೆ ಸಜ್ಜಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಹಿರಿಯ ವಕೀಲರು, ಹಿರಿಯ ನಾಯಕರುಗಳು ಎಲ್ಲರೂ ಸೇರಿಕೊಂಡು ಸಭೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ರಮೇಶ್ ಇದ್ದಾರೆ. ರಮೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಇದೊಂದು ದೊಡ್ಡ ಶಾಕ್ ಇದು. ಜೊತೆಗೆ ಏನಂದರೆ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಹಿನ್ನಡೆ. ನಾವು ಬೆಳಗಿನಿಂದ ಸುದೀರ್ಘವಾಗಿ ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾ ಇದ್ದೀವಿ. ಮತ್ತೆ ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ಈಗ ಮುಂದಿನ ಪ್ರಕ್ರಿಯೆಗಳು ಏನೇನು ಅಂತ ಆಗಲೇ ನೀವು ಹೇಳಿದಿರಿ. ಅದು ಇನ್ನೊಂದ್ಸರಿ ರಿಪೀಟ್ ಮಾಡಿ, ಯಾಕಂದರೆ ತಾವಾಗಲೇ ಹೇಳಿದಿರಿ 482 ಕೆಳಗಡೆಗೆ ಸ್ಕ್ವಾಶ್ಗೆ ಇದು ಅನುಮತಿ ಕೇಳಿದ್ದಲ್ಲ. ಹೀಗಾಗಿ ಏನು ಅಂತಂತಂದರೆ ಈಗ ಈ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಅನ್ನುವಂಥದ್ದು ಅಲ್ಲ, ಅದು ವಿಭಾಗೀಯ ಪೀಠಕ್ಕೆ ಹೋಗಬೇಕು ಅನ್ನುವಂಥದ್ದು. ಅದನ್ನು ವಿವರಿಸಿ ಇವತ್ತಿನ ತೀರ್ಪಿನ ನಂತರದ ಪರಿಣಾಮಗಳು, ನಂತರ ಕೋರ್ಟಿನ ಪ್ರಕ್ರಿಯೆಗಳು ಯಾವ ರೀತಿ ಇರ್ತವೆ ಅದೆಲ್ಲದನ್ನು ಕೂಡ ವಿವರಿಸಿ ರಮೇಶ್. ರಂಗನಾಥ್, ಈ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಂಕಷ್ಟಕ್ಕೆ ಸಿಲುಕೊಳ್ಳೋದಕ್ಕೆ ಬಹಳ ಪ್ರಮುಖ ಕಾರಣ ಏನಂದರೆ ಹೈಕೋರ್ಟ್ ವ್ಯಕ್ತಪಡಿಸುವಂಥ ಅಭಿಪ್ರಾಯ. ಹೈಕೋರ್ಟ್ ರಾಜ್ಯಪಾಲರ ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ನೀಡ್ತಾ ಈ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬದವರೇ ಫಲಾನುಭವಿಗಳಾಗಿರೋದ್ರಿಂದ, ಮೂಢ ಹಗರಣದ ಫಲಾನುಭವಿಗಳಾಗಿರೋದ್ರಿಂದ ಈ ಕೇಸ್ನಲ್ಲಿ ಮೇಲ್ನೋಟಕ್ಕೆ ಮೆಟೀರಿಯಲ್ಸ್ ಇದೆ, ತನಿಖೆಗೆ ಆಗುವಷ್ಟು ಮೆಟೀರಿಯಲ್ಸ್ ಮೇಲ್ನೋಟಕ್ಕೆ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದ್ರಿಂದ ಈಗ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ವಿಚಾರಣಾ ನ್ಯಾಯಾಲಯಕ್ಕೆ ಈ ಕೇಸ್ ನಾಳೆ ಅಥವಾ ನಾಳೆ ಹೋದಾಗ ಕೋರ್ಟ್ ಕೂಡ ಏನು ತನಿಖೆಗೆ ಆದೇಶ ಮಾಡುವಂಥ ಸಾಧ್ಯತೆಗಳೇ ಹೆಚ್ಚಾಗಿದೆ. ಅಂದರೆ ಯಾವುದೇ ಕಾರಣಕ್ಕೂ ಕೋರ್ಟು ಅದನ್ನು ತಿರಸ್ಕರಿಸುವಂಥ ಸಾಧ್ಯತೆಗಳೇ ಇಲ್ಲ. ಯಾಕಂದರೆ ಹೈಕೋರ್ಟೇನೆ ಈಗ ಈ ಮೇಲ್ನೋಟಕ್ಕೆ ಇದರಲ್ಲಿ ಏನು ಅಫೆನ್ಸ್ ಆಗುವಂಥ ಅಂಶಗಳಿದೆ, ಅಪರಾಧದ ಅಂಶಗಳಿದೆ ಅಂತೇಳಿ ಹೇಳಿರೋದ್ರಿಂದ ರಾಜ್ಯಪಾಲರ ಆದೇಶವನ್ನು ಎತ್ತಿಡಿದಿರೋದ್ರಿಂದ ಈಗ ವಿಚಾರಣಾ ನ್ಯಾಯಾಲಯಕ್ಕೂ ಕೂಡ ಈಗ ತನಿಖೆಗೆ ಆದೇಶಿಸಿದ್ದೇನೆ, ಬೇರೆ ದಾರಿನೇ ಇಲ್ಲ. ಹೀಗಾಗಿ ನಾಳೆ ಏನಾದರೂ ವಿಚಾರಣಾ ನ್ಯಾಯಾಲಯ ನಾಳೆನೇ ವಿಚಾರಣೆಗೆ ಅಂದರೆ ತನಿಖೆಗೆ ಆದೇಶ ಕೊಟ್ಟರೆ ಆಗ ನಾಳೆನೇ ಅಥವಾ ನಾಡಿದ್ದೇನೆ FIR ದಾಖಲಾದ್ರೂ ಆಶ್ಚರ್ಯ ಇಲ್ಲ. ಹೀಗಾಗಿ ಈಗ ಸಿದ್ದರಾಮಯ್ಯ ಮುಂದೆ ಇರುವಂಥ ಬಹಳ ದೊಡ್ಡ ಸವಾಲು ಏನಂದರೆ ಈಗ ಅರ್ಜೆಂಟಾಗಿ ಹೈಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ತರೋದು. ಇದಕ್ಕೋಸ್ಕರ ಅವರು ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಸೆಕ್ಷನ್ 482 ಕೆಳಗಡೆ ಯಾವಾಗ ಈ ಅರ್ಜಿ ಹಾಕಿಲ್ಲ, ಸಿಎಂ ಸಿದ್ದರಾಮಯ್ಯ ಹಾಕಿರುವಂಥದ್ದು ರಿಟ್ ಪಿಟಿಷನ್ನು GM ಅಡಿ ಒಂದು ರಿಟ್ ಪಿಟಿಷನ್ ಅನ್ನು ಹಾಕಿದ್ದಾರೆ. ಹೀಗಾಗಿ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲೇ ವಿಭಾಗೀಯ ಪೀಠದಲ್ಲೇ ಮೇಲ್ಮನವಿಯನ್ನು ಸಲ್ಲಿಸಬೇಕಾಗುತ್ತೆ. ಅದು ಇಲ್ಲಿರುವಂಥ ಪ್ರೊಸೀಜರು. ಹೀಗಾಗಿ ಅಕಸ್ಮಾತ್ ಏನಾದರೂ ಒಂದು ವೇಳೆ ಖಾಸಗಿ ದೂರನ್ನು ಪ್ರಶ್ನೆ ಮಾಡಿ 482 ಕೆಳಗಡೆ CRPC ಸೆಕ್ಷನ್ 482 ಕೆಳಗಡೆ ಏನಾದರೂ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಿದ್ರೆ, ರಿಟ್ ಪಿಟಿಷನ್ ಹಾಕಿದ್ರೆ, ಆಗ ಅದನ್ನು ಪ್ರಶ್ನೆ ಮಾಡಿ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಿತ್ತು. ಆದರೆ ಇಲ್ಲಿ 482 ಕೆಳಗಡೆ ಇವರು ಹಾಕಿರುವಂಥ ಅರ್ಜಿ ಅಲ್ಲ, ಬದಲಾಗಿ ಇದು ರಿಟ್ ಪಿಟಿಷನ್ ಆಗಿರೋದ್ರಿಂದ ಇದು ಏನು ವಿಭಾಗೀಯ ಪೀಠಕ್ಕೆ ಇದು ಮೇಲ್ಮನವಿ ಬರುತ್ತೆ. ಹೀಗಾಗಿ ಏನು ಸಿದ್ದರಾಮಯ್ಯ ನಾಳೆ ಅಥವಾ ಇವತ್ತೇನೆ ಮೇಲ್ಮನವಿ ಸಲ್ಲಿಸಿದ್ರು ಆಶ್ಚರ್ಯ ಇಲ್ಲ. ನಾಳೆನೇ ತುರ್ತು ವಿಚಾರಣೆಗೆ ಮನವಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಹೀಗಾಗಿ ನಾಳೆನೇ ಏನಾದರೂ ವಿಚಾರಣೆ ನಡೆದರೆ, ಮೇಲ್ಮನವಿ ವಿಚಾರಣೆ ನಡೆದರೆ ಕೋರ್ಟ್ ಏನಾದರೂ ತಡೆಯಾಜ್ಞೆ ಕೊಟ್ಟರೆ ಆಗ ಸಿದ್ದರಾಮಯ್ಯಗೆ ಮತ್ತೊಂದು ದೊಡ್ಡ ರಿಲೀಫ್ ಸಿಕ್ಕಂತಾಗುತ್ತೆ. ಯಾಕಂದರೆ ಆಗ ವಿಚಾರಣೆ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ವಿಚಾರಣೆ ನಡೀದೇನೆ ಯಾವುದೇ ರೀತಿ ತನಿಖೆಗೆ ಆದೇಶ ಆಗುವಂಥ ಒಂದು ಪ್ರಕ್ರಿಯೆ ಕೂಡ ನಡೆಯೋದಿಲ್ಲ. ಹೀಗಾಗಿ ನಾಳಿನ ಒಂದು ರಿಟ್ ಅಪೀಲ್ ಏನಿದೆ, ರಿಟ್ ಅಪೀಲ್ ಇವರು ಸಿದ್ದರಾಮಯ್ಯ ಸಲ್ಲಿಸಿದ್ರೆ ಅದರ ವಿಚಾರಣೆನೇ ಈಗ ಸಿದ್ದರಾಮಯ್ಯ ಪಾಲಿಗೆ ಬಹಳ ಮಹತ್ವದ್ದು. ಒಂದು ವೇಳೆ ಅವರು ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಹೋಗ್ತೀವಿ ಅಂದರೆ ಎಗೈನ್ ಅದು ಪ್ರೊಸೀಜರ್ ಲ್ಯಾಪ್ಸಸ್ ಆಗ್ಬೋದು. ಆಗ ಸುಪ್ರೀಂ ಕೋರ್ಟ್ ಮತ್ತೆ ಅದನ್ನು ವಾಪಸ್ ರಿಟ್ ಅಪೀಲ್ ಅಂದರೆ ನೀವು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸಿ ಅಂತೇಳಿ ಸೂಚನೆಯನ್ನು ಕೊಡಬಹುದು. ಹೀಗಾಗಿ ಆ ಒಂದು ಲೋಪವನ್ನು ಅವರು ಮಾಡೋದಕ್ಕೆ ಹೋಗ್ಲಾರ್ದು ಬದಲಾಗಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲೇ ಅರ್ಜಿಯನ್ನು ಸಲ್ಲಿಸಿ ಅದಾದ ನಂತರ ಏನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂಥ ಸಾಧ್ಯತೆಗಳೇ ಹೆಚ್ಚಾಗಿವೆ. ರಂಗನಾಥ್. ಎಸ್ ರಮೇಶ್, ನೀವು ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಬಹಳ ಗಮನಿಸಬೇಕಾದಂಥ ಸಂಗತಿಯನ್ನು ನೋಡ್ತಾ ಇದ್ದೀವಿ. ಬೆಳಗಿನಿಂದ ಸಾಕಷ್ಟು ವಿವರಗಳನ್ನು ಮಾತಾಡ್ತಾ ಇದ್ದೀವಿ. ರಮೇಶ್ ಕೂಡ ಈಗ ಸಾಕಷ್ಟು ಸಂಗತಿಗಳನ್ನು ಕೊಟ್ಟಿದ್ದಾರೆ. ಈಗ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇವೆ. ನಾನು ಒಂದು ಸಂಗತಿನ ಒಂದು ನಿಮಿಷ ನೀವು ಹಾಗೆ ಸಂಪರ್ಕದಲ್ಲಿರಿ.